ಸಿನಿಮಾ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಹಾರರ್ ಸಿನಿಮಾ ಮಾಡೋದು ಈಸಿ ಅಲ್ವೇ ಅಲ್ಲ. ಚಿಕ್ಕ ಮಕ್ಕಳು ಕೂಡ ದೆವ್ವ ಭೂತ ಅಂದರೆ ಭಯ ಬೀಳಲ್ಲ. ಅಂಥದ್ರಲ್ಲಿ ಚಿತ್ರಮಂದಿರದಲ್ಲಿ ಕೂತಿರೋ ದೊಡ್ಡವ್ರನ್ನ ಭಯ ಬೀಳಿಸೋದು ಸುಲಭದ ಕೆಲಸ ಅಲ್ಲ. ಆದರೆ ಚಿತ್ರತಂಡ ಮಾತ್ರ ಧೈರ್ಯದಿಂದ ಹೇಳ್ತಾರೆ, ನಮ್ಮ ಸಿನಿಮಾ ನೋಡಿದ್ರೆ ನೀವು ಭಯ ಬಿದ್ದೇ ಬೀಳ್ತೀರಾ ಅಂತ. ನವರಸಗಳಲ್ಲಿ ಭಯ ಕೂಡ ಒಂದು ರಸನೇ. ಅದು ಕೂಡ ನಾವು ಹೇಗೆ ಶೃಂಗಾರನ ಮತ್ತು ಹಾಸ್ಯನ ಮತ್ತು ಇತರೆ ರಸಗಳನ್ನು ಹೇಗೆ ಒಂದು ಎಂಜಾಯ್ ಮಾಡ್ತೀವಿ, ಭಯ ಕೂಡ ಒಂದು ಎಂಜಾಯ್ ಮಾಡುವಂಥ ರಸ, ಅದು ಥ್ರಿಲ್ ಕೊಡುವಂಥ ರಸ. ಹೊರಗಡೆ ಹೋದ್ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಯಾರಿಗಾದರೂ ಹಿಂದೆಯಿಂದ ಹೋಗಿ ಅಂತ ಒಂದು ಹೆದರಿಸ್ತೀವಿ. ಆ ಹೆದರಿಸಿದಾಗ ಅವರು ಕೊಡ್ತಾರಲ್ಲ ಆ ಶಾಕು, ಅದು ಕೂಡ ಒಂದು ನಮಗೊಂದು ಥ್ರಿಲ್ಲಿಗೆ ಒಂದು ಆಸ್ಪದ ಕೊಡುತ್ತೆ. ಆ ಥರ ಒಂದು ಥ್ರಿಲ್ಲು ಈ ಸಿನಿಮಾದಲ್ಲಿ ಇದೆ. ಹಾರರ್ ಅದಾಗೆ ನಡೀತಾ ಹೋಗ್ತದೆ, ಅದು ಘಟಿಸ್ತಾ ಹೋಗ್ತದೆ. ಅದನ್ನು ನಾವು ಏನು ಕ್ರಿಯೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಕತೆ ಹೇಗೆ ಮುಂದೆ ಹೋಗುತ್ತೆ, ಪಾತ್ರಧಾರಿಗಳು ಹೇಗೆ ನಡ್ಕೊತಾರೆ, ಅದು ಘಟಿಸ್ತಾ ಹೋಗ್ತದೆ. ಇಟ್ ಹ್ಯಾಪನ್ಸ್. ಅದನ್ನೇನು ನಾವು ಎಲ್ಲೂ ಕ್ರಿಯೇಟ್ ಮಾಡಿಲ್ಲ, ಅಥವಾ ಅದಕ್ಕೋಸ್ಕರ ಏನೋ ಒಂದು ವಿಶೇಷವಾದ ಇದನ್ನು ಗ್ರಾಫಿಕ್ಸ್ ಅಂತೆ, ಅದಂತೆ ಇದಂತೆ, ರಕ್ತ ಮಾಂಸ ಅಥವಾ ಕೆಟ್ಟ ಮುಖಗಳು, ಕೆಟ್ಟ ಚೀರಾಟಗಳು, ಕೆಟ್ಟದಾಗ ಅಳೋದು ಅಂಥದ್ದು ಯಾವುದೂ ಮಾಡಲಿಲ್ಲ. ಅದು ತಾನಾಗೆ ನಡೀತಾ ಹೋಗ್ತಾ ಇರ್ತದೆ. ಪ್ರೇಕ್ಷಕ ಇನ್ವಾಲ್ವ್ ಆಗ್ತಾ ಹೋಗ್ತಾನೆ ಕಥೆನಲ್ಲಿ. ಇನ್ವಾಲ್ವ್ ಆಗ್ತಾ 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 ತಾನೂ ಭಯ ಬೀಳೋಕ್ಕೆ ಶುರು ಮಾಡ್ತಾನೆ. ನಾವು ಏನೋ ಅಂದ್ಕೊಂಡಾಗ ಅಲ್ಲೇನೋ ಒಂಥರ ಆಗೋದು. ನಾವು ಬೆಳಗಿನ ಜಾವ 6 ಗಂಟೆಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ 6 ಗಂಟೆಗೆ ಆಗ್ತಾಯಿರಲಿಲ್ಲ. ಅದು ನಾವು ಅಲ್ಲೊಂದು ಸಟ್ಟೇನೋ ಹಾಕಕ್ಕೆ ಹೋದಾಗ ಅಲ್ಲೇನೋ ಬಿದ್ದೋಗಿರೋ ಸಟ್ಟೆ. ನವೀನ್ ಕೃಷ್ಣ ಅವರು ಬರಬೇಕು ಅಂತ ಟೈಮ್ಗೆ ಏನಾಗೋದು, ಓಕೆಪ್ಪ ನಾನು 7 ಗಂಟೆ ಕರೆಕ್ಟಾಗಿ ಬಂದುಬಿಡ್ತೀನಿ ನಾನು. ನವೀನ್ ಕೃಷ್ಣ ಏನು ಮಾಡೋದು, ಸ್ವಲ್ಪ ದೂರದಲ್ಲಿದ್ದರು. ಟೈಮ್ಸ್ ಅಂದರೆ ಬರೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಏನೋ ಅಲ್ಲಿ ಒಂದು ಮರ, ಒಂದು ಸಾರಿ ಬರ್ತಾಯಿದ್ರೆ ಒಂದು ಸಾರಿ ಮರನೇ ಬಿದ್ದೋಯ್ತು ಮುಂದ್ಗಡೆ. ಅಲ್ಲಿ ಕಾಡಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಮರನೇ ಬಿದ್ದೋಯ್ತು. ಏನು ಹೇಳೋಕ್ಕಾಗಲ್ಲ, ಕಾಕತಾಳೆ ಇದೆಲ್ಲ ಭಯ. ಫಸ್ಟು ಈ ಸಿನಿಮಾಗೆ ನಮ್ಮ ನಿರ್ದೇಶಕರು ಬಂದು ಡೈರೆಕ್ಟಾಗಿ ದೆವ್ವ ಅಂತಲೇ ಹೆಸರಿಟ್ಟಿದ್ರು. ಅದಾದ ನಂತರ ಇಲ್ಲ, ಇದು ನಾವು ಸರ್ವ ಪ್ರೇಕ್ಷಕರಿಗೂ ರೀಚ್ ಆಗಬೇಕು, ತುಂಬ ಅಷ್ಟೊಂದು ಹಾರ್ಶ್ ಆಗಿರೋ ಹೆಸರಿಟ್ಟರೆ ಬಹುಶಃ ನಮ್ಗೆ ರೀಚ್ ಆಗುತ್ತೋ ಆಗಲ್ಲೋ ಅನ್ನೋ ಒಂದು ದ್ವಂದ್ವದಲ್ಲಿ ನಾನಿನ್ನ ಬಿಡಲಾರೆ 2 ಅಂತಲೇ ಇಟ್ಟರು ಫಸ್ಟು. ಅದಾದಮೇಲೆ ಇಲ್ಲ ಅದೇ ರೀತಿ ಬರುತ್ತೆ ಅಂತೇಳಿ ಕಡೆಗೆ ಇಲ್ಲಿ ಆ್ಯಕ್ಚುಲಿ ಹಾರರ್ ಜೊತೆಗೆ ಒಂದು ಒಳ್ಳೆ ಉತ್ತಮವಾದ ಒಂದು ಪ್ರೇಮ ಕಥೆ ಇದೆ. ಸೊ ಅವೆರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಅಣ್ಣವರ ಒಂದು ಸಾಂಗು ಬಿಡಲಾರೆ ಎಂದು ನಿನ್ನ, ಆ ಸಾಂಗು ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತಲ್ವ, ಆ ಸಾಂಗಿನ ಒಂದು ಸಾಲನ್ನು ಇಟ್ಕೊಂಡು ನಾನಿನ್ನ ಬಿಡಲಾರೇನೂ ಅದು ಅನುಗುಣವಾಗಬೇಕು, ಆ್ಯಸ್ ವೆಲ್ ಆ್ಯಸ್ ಬಿಡಲಾರೆ ಎಂದು ನಿನ್ನ ನಮ್ಮ ಚಿತ್ರಕ್ಕೂ ಅದು ಸರಿ ಹೊಂದಬೇಕು ಅಂತ ಹೇಳಿ ಈ ಟೈಟಲ್ನ ಇಟ್ಟು. ಹಾರರ್ ಸಿನಿಮಾ ಅಂದರೆ ಅಲ್ಲೊಂದು ದೆವ್ವ, ಪದೇ ಪದೇ ಒಂದು ವಿಕಾರವಾದ ಮುಖ ಬಂದು ನಿಮ್ಮನ್ನ ಹೆದರಿಸೋದು, ಇದೆಲ್ಲ ನೋಡಿ ನೋಡಿ ಅನುಭವ ಆಗಿರೋ ನಿಮಗೆ ಇವಾಗ ಈ ಚಿತ್ರದ ಮೂಲಕ ಮತ್ತೊಂದು ವಿಚಿತ್ರ ಅನುಭವ ಆಗುತ್ತೆ. ಅದೇನು ಅಂತ ನೋಡಿ ಈ ಬ್ರೇಕ್ ಆದಮೇಲೆ.